ಕಾವೇರಿ ವಿಷಯದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಅದಕ್ಕೆ ನಾವು ಬರೀ ನಮ್ಮ ಕಾನೂನು ಪರಿಣತರನ್ನ ಮಾತ್ರ ಬ್ಲೇಮ್ ಮಾಡಬೇಕಾ, ನಮ್ಮ ಲೀಗಲ್ ಟೀಮ್ನ ಮಾತ್ರ ಬ್ಲೇಮ್ ಮಾಡಬೇಕಾ? ಅದ್ರ ಹಿಂದೆ ಇರುವಂತ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಬಗ್ಗೆನೂ ನಾವು ಮಾತಾಡಬೇಕಾ? ನಮ್ಮ ಲೀಗಲ್ ಟೀಮ್ನ ಡ್ರೈವ್ ಮಾಡದೆ ನಮ್ಮ ಪೊಲಿಟಿಕಲ್ ವಿಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಕಿಅಂಶ ಹಾಳು ಮೂಳು ದಟ್ ಇಸ್ ಡಿಫರೆಂಟ್. ಬಟ್ ವಾಟ್ ವಿ ವಾಂಟ್ ಫ್ರಮ್ ದೆಮ್ ಅನ್ನೋದನ್ನ ಹೇಳೋದು ಕೇಳೋದು ನಮ್ಮ ರಾಜಕೀಯ ಮುಖಂಡರು, ನಾಯಕರು, ದಟ್ ಇಸ್ ಅವರ್ ಪೊಲಿಟಿಕಲ್ ಸಿಸ್ಟಮ್. ಶಹರಿಯಾರ್ ಖಾನ್ ಅವರೇ, ಕಾವೇರಿ ವಿಷಯದಲ್ಲಿ ನಮ್ಮ ಪೊಲಿಟಿಕಲ್ ವಿಲ್, ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಹ್ಯಾಸ್ ಆಲ್ವೇಸ್ ಫೇಲ್ಡ್. ನಾರಿಮನ್ ವಿಷಯ ಬಿಟ್ಬಿಡಿ, ಕಾತರಕ್ಕೆ ವಿಷಯ ಬಿಟ್ಬಿಡಿ, ಅವ್ರವ್ರ ಕೆಲಸ ಮಾಡ್ತಾರೆ, ಅವ್ರಿಗೆ ಹೇಳಿದ್ದೇನೋ ಮಾಡ್ತಾರೆ. ಬಟ್ ಹೇಳೋದ್ರಲ್ಲಿ ನಾವು ಎಡುತ್ತಾ ಇದೀವಿ ಅಂತ ಹೇಳಿ. ಡು ಯು ಅಗ್ರಿ? Definitely we have somewhere, I think we have failed. You see, my friend there was telling us, Fali Nariman, however, I don't think you need a Fali Nariman to put our case before the Supreme Court, like Mr. Reddy said, alva. If you other facts idre, if you present the facts before the court, the data, if you're in distress, what is the level of distress, the court will decide, accordingly. I think they have failed. What can the Nariman do or anybody do? ದಿನೇಶ್ ಅವರು ಅವಾಗಲೇ ಹೇಳಿದ್ರು, ಲೀಗಲ್ ಟೀಮ್ ನಾವು ಏನು ಡೇಟಾ ಕೊಡ್ತೀವಿ ಅದರ ಆಧಾರದ ಮೇಲೆ nobody questions the competence of the legal team. Correct. It is the political system that is failing. No. It is a technical team which has failed to provide the data. Politicians, they play their game. Jayalalitha is playing their game there, and one thing to the credit of the Jayalalitha game ಅಂತ ಹೇಳಕಲ್ಲ. ನನಗೆ Jayalalitha, I think we need to admire her and we must aspire that we have such a leader here. Well, she is right, and fortuity, and also at least TV channel, and also tragedy of no, that is also fortuity. She was there in the right place at the right time. When the NDA was there, she threatened to withdraw, so they had to comply. This politics of collusion played there. Not that she is a great lady. All ladies, but ಈ ವಿಷಯದಲ್ಲಿ at least ಅವ್ರಿಗೆ ಅವರ ರಾಜ್ಯಕ್ಕೆ ಬೇಕಾದ ಮಾಡ್ತಾರೆ, ನಾವು ಮಾಡ್ತಾ ಇಲ್ಲ, ಸಿದ್ದರಾಮಯ್ಯ ಮಾಡ್ತಿಲ್ವೇ? ಅಲ್ಲ, what I will say is she is in a strategically better position, politically better located ante nanu. But as far as Siddaramaiah has taken, he has taken like he said, a statesman-like view, having honored the verdict of the Supreme Court to allow the water. Now there should be depoliticization. We should look at this issue as the Indian issue. We are becoming India-Pakistan in Tamil Nadu, and banning Tamil channels and burning their buses. But what is this? In a federal system, cooperative federalism should triumph over such parochialism, regionalism. That is what I think. ಕರೆಕ್ಟ್. ಈಗ ಪೊಲಿಟಿಕಲ್ ವಿಲ್ ಅಂತ ನಾ ಹೇಳಿದಾಗ ಪೊಲಿಟಿಕಲ್ ಅಕ್ಯುಮೆನ್ ಕೂಡ ಬೇಕಾಗುತ್ತೆ. ನಾನು ಕೋಡಿಹಳ್ಳಿ ಅವರನ್ನ ಕೇಳಲಿಕ್ಕೆ ಇಷ್ಟಪಡೋದು, ಒಂದು ಸ್ಟ್ರಾಟಜಿ ಮಾಡಬೇಕಾಗಿತ್ತು. ಅವಾಗಲೇ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದ ಚರ್ಚೆ ಆಯಿತು. ಅದು ತುಂಬಾ ಮುಂಚೆ ಬರಿಬೇಕಾಗಿತ್ತು ಅಂತ ನಾವು ಅನ್ಕೊಂಡಿದ್ವಿ. ಜಯಲಲಿತಾ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಮುಂಚೆ ಮೋದಿ ಆನ್ಸರ್ ಮಾಡ್ತಾರೆ ಬಿಡ್ತಾರೆ, ಮೋದಿಗೆ ಒಂದು ಪತ್ರ ಹೋಗಬೇಕು. ಜಯಲಲಿತಾ ಆನ್ಸರ್ ಮಾಡ್ತಾರೆ ಬಿಡ್ತಾರೆ, ಜಯಲಲಿತಾಗೆ ಒಂದು ಪತ್ರ ಹೋಗಬೇಕು. ಮೇಡಮ್, ನಮಗೆ ನೀರಿಲ್ಲ, ದಯವಿಟ್ಟು ಈ ಸಲ ನೀರು ಕೇಳಬೇಡಿ, ಹಿಂಗಿದೆ ಪರಿಸ್ಥಿತಿ, ಬೇಕಾದ್ರೆ ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಒಂದು ಪತ್ರ ಕಳಿಸ್ಬೋದು. ಉಸ್ತುವಾರಿ ಸಮಿತಿಗೆ ಒಂದು ಕಳಿಸ್ಬೋದು. ಎಲ್ಲ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡು ನಾವು ಇದೆಲ್ಲ ಪ್ರಯತ್ನ ಮಾಡಿದೀವಿ, ವಿ ಹ್ಯಾವ್ ಆಲ್ರೆಡಿ ಟ್ರೈ ಟು ಎಕ್ಸ್ಪ್ಲೈನ್ ಟು ದೆಮ್. ಅವ್ರು ಯಾರು ಕೇಳ್ತಾ ಇಲ್ಲ, ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು ನಾವು ಸುಪ್ರೀಂ ಕೋರ್ಟಲ್ಲಿ. ಸೊ ನಾವು ರಾಜಕೀಯ ತಂತ್ರಗಾರಿಕೆಯಲ್ಲೂ ಕೂಡ ಸೋಲ್ತಾ ಇದೀವಿ ಅಂತ. ನೋಡಿ, ದಿನೇಶ್ ಅವರು ಹೇಳಿದ ಹಾಗೆ ನಾವು ಲೀಗಲ್ ಟೀಮ್ ಪರಿಪೂರ್ಣವಾಗಿ ಕೆಲಸ ಮಾಡಿದೆ. ಇದನ್ನ ನಾನು ಒಪ್ಪೋದಿಲ್ಲ. ಮೊದಲನೇದಾಗಿ ಪ್ರಾರಂಭದಿಂದಲೂ ಲೀಗಲ್ ಆಗಿ ಸೋತಿದ್ದೀವಿ, ಟೆಕ್ನಿಕಲ್ ಆಗಿ ಸೋತಿದ್ದೀವಿ, ಸಂಸದೀಯವಾಗಿ ಸೋತಿದ್ದೀವಿ, ಮತ್ತೆ ಲಾಬಿ ಮಾಡೋದ್ರಲ್ಲಿ ಸೋತಿದ್ದೀವಿ. ನಮ್ಮ ಸೋಲಿಗೆ ಈ ತರದ ತೀರ್ಮಾನ ಬರ್ತಾ ಇರ್ತಕ್ಕಂಥದ್ದೇ ನಮ್ಮ ಮುಂದೆ ಇರ್ತಕ್ಕಂಥ ಸತ್ಯ. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಇದಕ್ಕೆಲ್ಲದಕ್ಕೂ ಅಲ್ಟಿಮೇಟ್ ಆಗಿ ನಮ್ಮ ಡೆಮೊಕ್ರೆಟಿಕ್ ಸಿಸ್ಟಮ್ಸ್ನಲ್ಲಿ ನಮ್ಮ ಪಾರ್ಲಿಮೆಂಟ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಸುಪ್ರೀಂ ಕೋರ್ಟು ಅನೇಕ ಸಾರಿ ಈಗ ಕೊಟ್ಟಂತ ತೀರ್ಮಾನ ಅದು ವ್ಯಾಪ್ತಿಯನ್ನು ಮೀರಿದಂತ ತೀರ್ಮಾನವನ್ನ ಹೇಳ್ತಕ್ಕಂಥದ್ದು. ಇದಕ್ಕೆ ಪ್ರವೇಶ ಮಾಡಬೇಕಾಗಿರೋದು ಪಾರ್ಲಿಮೆಂಟ್. ಈ ಸುತ್ತಿ ಬಳಸಿ ನಾವು ಎಲ್ಲಿ ಹೋದ್ರೂ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿದ್ದೇ ಪಾರ್ಲಿಮೆಂಟ್. ಅಲ್ಲ, ಈ ಟ್ರಿಬ್ಯುನಲ್ ಆರ್ಡರ್ ಬಂದ್ಮೇಲೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಟ್ರಿಬ್ಯುನಲ್ ಆರ್ಡರ್ ನಲ್ಲೇ ಒಂದು ಕ್ಲಾಸ್ ಇದೆ, ನಿಮ್ಗೆ ಏನಾದ್ರು ಮುಂದೆ ಡಿಸ್ಪ್ಯೂಟ್ ಬಂದ್ರೆ ಅಪ್ರೋಚ್ ಸುಪ್ರೀಂ ಕೋರ್ಟ್ ಅಂತ ಇದೆ. ಪ್ರೈಮ್ ಮಿನಿಸ್ಟರ್ ಇಸ್ ಕೆಪ್ಟ್ ಔಟ್ ಆಫ್ ಇಟ್. ಈಗ ಸರಿ ಸರ್, ಒಂದ್ ಸೆಕೆಂಡ್ ನಾವು ಏನು ಪ್ರೈಮ್ ಮಿನಿಸ್ಟರ್ನ ಸೈಡ್ಗಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶಗಳನ್ನ ಟ್ರಿಬ್ಯುನಲ್ ಅಲ್ಲಿ ಮಾಡಿದ್ರೂ ಕೂಡ
ಅಲ್ಟಿಮೇಟ್ ಆಗಿ ನಮ್ಮ ಫೈನಲ್ ಡಿಸಿಷನ್ಸ್ ಇರೋದೇ ಅಲ್ಲಿ. ಯಾಕೆಂದ್ರೆ ಇದುವರೆಗ ರಾಷ್ಟ್ರೀಯ ಜಲನೀತಿ ಅನ್ನೋದು ವೈಜ್ಞಾನಿಕವಾಗಿ ಇಲ್ಲ ಅಂದ ಮೇಲೆ ನೇಚರ್ ಮೇಲೆ ಯಾವ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಯಾವ ಕೋರ್ಟ್ಗಳು ತೀರ್ಮಾನವನ್ನ ಘೋಷಣೆ ಮಾಡಕ್ಕಾಗ್ತದೆ? ಇದಕ್ಕೆ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಇರ್ತಕ್ಕಂಥ ಕರ್ನಾಟಕದ ಎಲ್ಲ ಸಂಸದರ ಸೋಲು ಇಲ್ಲಿವರೆಗ ಬಂದಿರತಕ್ಕಂಥದ್ದು. ಆ ಕಾರಣಕ್ಕೆ ನಾವು ಮತ್ತೆ ರಿವ್ಯೂ ಪಿಟಿಷನ್ಸ್ ಏನು ನಾವು ಮಾಡಬೇಕಾಗಿದೆ, ಈ ಎಲ್ಲ ಅಂಶಗಳನ್ನ ಗುರ್ತು ಮಾಡಿ ಹೇಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಇದನ್ನ ಕುಂತು ಮಾತುಕತೆಯ ಮೂಲಕನೇ ಬಗೆಹರಿಸಿಕೊಳ್ಳೋದ್ರಲ್ಲಿ ಅತ್ಯಂತ ಸೂಕ್ತವಾದ ತೀರ್ಮಾನ. ಕೊಡ್ತಕ್ಕಂಥ ಎಲ್ಲ ಹಂತದ ತೀರ್ಮಾನಗಳು ಕೂಡ ಅಂತಿಮ ಅಲ್ಲ, ಇದೇ ಸುಪ್ರೀಂ ಅಲ್ಲ. ದೇರ್ ಹ್ಯಾಸ್ ಟು ಬಿ ಎ ಪೊಲಿಟಿಕಲ್ ಸೊಲ್ಯೂಷನ್ ಟು ಇಟ್. ರಾಜಕೀಯ ಮಾತುಕತೆ ಮೂಲಕ ಜಯಲಲಿತಾ ಜೊತೆ, ಮೋದಿ ಜೊತೆ, ಎಲ್ಲಾ ಚೀಫ್ ಮಿನಿಸ್ಟರ್ಗಳ ಜೊತೆ ಮಾತುಕತೆ ಆಡಬೇಕು. ಸಿದ್ದರಾಮಯ್ಯನವರು ಆ ಪ್ರಯತ್ನವನ್ನ ಮಾಡಲಿಲ್ಲ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಆಗಿದೆ. ನಮ್ದು ವಿರೋಧ ಇದೆ. ಅದಕ್ಕೆ ಸಿದ್ದರಾಮಯ್ಯನವರು ಎಲ್ಲಿ ಮಾಡಬೇಕಾಗಿತ್ತು, ಎಲ್ಲಿ ಎಡವಿದ್ರು, ಎಲ್ಲಿ ತಪ್ಪು ಮಾಡಿದ್ರು, ಎಲ್ಲಿ ಈಗ ಅವರ ನಾಲಿಗೆ ಬಹಳ ಸುಧಾರಣೆ ಆಗಿದೆ, ಎಲ್ಲಿ ಅವರ ದಾರಿ ಸುಧಾರಣೆ ಆಗಿದೆ, ಇದಕ್ಕೆ ಮುಂಚೆನೆ ಅವರು ಎಚ್ಚೆತ್ತುಕೊಂಡಿದ್ರೆ ಬಹಳ ಒಳ್ಳೇದಿತ್ತು. ಈಗ ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ಅಫಿಡವಿಟ್ ಹಾಕಿ ಬಂದಿದಾರಲ್ಲ, ಇದು ಕರ್ನಾಟಕದ ಜನರಿಗೆ ಏನಾದ್ರೂ ಹೇಳಿದ್ರ? ಇಲ್ಲ, ನಾವು ನೀರ್ ಬಿಡೋದಿಲ್ಲ ಅಂತಲೇ ಹೇಳ್ತಾ ಇದ್ರು. ನೀರ್ ಬಿಡುವಂತ ಸಂದರ್ಭ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದ ಮೇಲೆ ಇದು ಚರ್ಚೆ ನಡೀತದೆ. ಇಡೀ ನಾಡಿನ ಜನ ಪ್ರಶ್ನೆ ಮಾಡ್ತಾರೆ, ಏನ್ ನಾಚಿಗೆಟ್ಟಿದ್ದು ನಡವಳಿಕೆಗಳು ಅಂತ ಹೇಳುವಾಗ ತಲೆ ತಗ್ಗಿಸ್ತಿರಲ್ಲ, ಇದು ಸರಿನಾ? ಕರೆಕ್ಟ್. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಜಯಲಲಿತಾ ಅವರು ಹೋಗೋದಕ್ಕೆ ಮುಂಚೆನೆ ನಮ್ಮ ಮಂತ್ರಿಗಳು ರವಿಕೃಷ್ಣ ರೆಡ್ಡಿ ಅವರೇ, ನಾವು ಸಂಕಷ್ಟ ಇದೆ, ನೀರ್ ಬಿಡಕ್ಕಾಗಲ್ಲ ಅಂತ ಹೇಳ್ತಾ ಪ್ರಾಬಬ್ಲಿ ಇಂಡೈರೆಕ್ಟ್ ಆಗಿ ಪ್ರವೋಕ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗಿ ನೀವು ಅಂತ ಹೇಳಿ. ಆಗ ಬರಿಬಹುದಾಗಿತ್ತು ನಮ್ಮ ಸರ್ಕಾರದವರು, ಏನೋ ಜಯಲಲಿತಾಗೆ ಕೇಳಬಹುದಾಗಿತ್ತು, ಏನೋ ಮಾತುಕತೆ ಆಡೋಣ ಬನ್ನಿ. ಅದನ್ನ ಮಾಡಲಿಲ್ಲ. ಅವರು ಮಂಡ್ಯ ಉಸ್ತುವಾರಿ ಸಚಿವರಾದ್ಮೇಲೆ ಮಂಡ್ಯದಲ್ಲಿ ಹೋಗಿ ಮುಂದಿನ ಬೆಳೆ ಬೆಳಿಬೇಡಿ, ನಾಟಿ ಮಾಡ್ಬೇಡಿ ಅಂತ ಹೇಳ್ಕೊಂಡು ಬಂದ್ರು. ಮತ್ತೆ ಈಗ ನಾವು ಬೇರೆ ಇನ್ನೊಂದು ವೇದಿಕೆಯಲ್ಲಿ ಎಂ ಬಿ ಪಾಟೀಲ್ ಜೊತೆ ನಾನು, ಕೋಡಿಹಳ್ಳಿ ಚಂದ್ರಶೇಖರ್ ಎಲ್ಲ ಇದ್ವಿ. ಎಂ ಬಿ ಪಾಟೀಲ್ ಈ ವಿಚಾರದ ಬಗ್ಗೆ ತುಂಬಾ ಏನು ತಿಳುವಳಿಕೆ ಇದೆ ಅಂತ ನಮ್ಗೆ ಅನ್ನಿಸ್ತಿಲ್ಲ. ಯಾಕೆಂದ್ರೆ ನಾನು ಕೆಲವೊಬ್ರು ಕೇಳಿದಾಗ ಎಂ ಬಿ ಪಾಟೀಲ್ರಿಗೆ ಕಾವೇರಿ ವಿಚಾರದಲ್ಲಿ ಯಾವುದೇ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಅದನ್ನೆಲ್ಲ ಮುಖ್ಯಮಂತ್ರಿಗಳೇ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಇದು ಎಲ್ಲ ಏನೋ ಗೂಬೆನ ಸಿದ್ದರಾಮಯ್ಯನವರ ತಲೆಗೆ ಕಟ್ಟಲಿಕ್ಕಿಂತ ಇಡೀ ಕ್ಯಾಬಿನೆಟ್ಗೆ ಕಟ್ಟಬೇಕು ಅಂತ ಸಿದ್ದರಾಮಯ್ಯನವರು ಕಳೆದ ಒಂದು ತಿಂಗಳಿಂದ ಒಂದು ಶೋಕದಲ್ಲಿದ್ರು, ಪುತ್ರ ಶೋಕದಲ್ಲಿದ್ರು. ವೆನ್ ದ ಕ್ಯಾಪ್ಟನ್ is in such a state, team deliver ಪಾಟೀಲ್ ಅವರು, ಕಾಗೋಡು ತಿಮ್ಮಪ್ಪನವರು, ರಮೇಶ್ ಕುಮಾರ್ ಬಗ್ಗೆ ಬಹುಶಃ ಈ ಹೊತ್ತಿನ ನಮ್ಮ ರಾಜಕಾರಣಿಗಳಲ್ಲಿ ದೇವೇಗೌಡರು ಬಿಟ್ಟರೆ ಹೆಚ್ಚು ತಿಳ್ಕೊಂಡಿರೋರು ಬಹುಶಃ ಎಚ್ ಕೆ ಪಾಟೀಲ್ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯನವರು ಇರಬಹುದು ಅಂತ ಬೇರೆ ಯಾರು ಹೇಳ್ಬೋದೇನೋ, ಆದ್ರೆ ಎಚ್ ಕೆ ಪಾಟೀಲ್ ಇದ್ದಾರೆ ಅಂತ. ಮತ್ತೆ ಇವಾಗ ಇಷ್ಟೂ ದಿವಸಕ್ಕೆ ನೀವಾಗ್ಲೇ ಮಾತಾಡ್ತಿದ್ದಂಗೆ ನಮಗೆ ಒಂದು ಲೆವರೇಜ್ ಇರಲಿಲ್ಲ ಕರ್ನಾಟಕಕ್ಕೆ. ಕೋಲಿಷನ್ ಪಾಲಿಟಿಕ್ಸಾ, ರೀಜನಲ್ ಪಾರ್ಟಿನಾ ಅಂತ. ಇವತ್ತೊಂದು ಲೆವರೇಜ್ ಇದೆ. ಏನು ಅಂದ್ರೆ ಬೆಂಗಳೂರು ನಗರ 40 ಲಕ್ಷ 45 ಲಕ್ಷ ಇದ್ದಿದ್ದು 2000ರಲ್ಲಿ ಇವತ್ತು 1 ಚಿಲ್ಲರೆ ಕೋಟಿ ಆಗಿದೆ. ಇವರೆಲ್ಲರೂ ಇದರಲ್ಲಿರುವಂತ ಅರ್ಧಕ್ಕಿಂತ ಹೆಚ್ಚು ಜನ ಕರ್ನಾಟಕೇತರರು. ಮತ್ತೆ 3ರಲ್ಲಿ 2 ಭಾಗದಷ್ಟು ಬೆಂಗಳೂರು ಕಾವೇರಿ ಕೊಳ್ಳಕ್ಕೆ ಬರೋದಿಲ್ಲ, ಹಾಗಾಗಿ ಕಾವೇರಿ ನೀರನ್ನ ಕೊಡಬಾರದು ಅಂತಿದೆ. ಇವತ್ತು ನಾವು 20 ಲಕ್ಷ ಇರುವಂತಹ ರೈತರ ಜೊತೆಗೆ 80 ಲಕ್ಷ ಅಧಿಕ ಬೆಂಗಳೂರು ವಾಸಿಗಳನ್ನು ಲೆವರೇಜ್ ನ ನೋಡಿ. ಇನ್ನೊಬ್ರು ಯಾರ್ಯಾರು ಬೇರೆ ತರಕ್ಕೆ ಬಂದಳೂರು ಅಂತ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಇವತ್ತು ಅದೇ ಜನರನ್ನ ಕುಡಿಸ್ಕೊಂಡು ಇವತ್ತು ಬೇರೆ ಒಂದು ಸ್ಟೇಟ್ ಅಂದ್ರಲ್ವಾ, ಹಿಂದ್ಗಡೆ ನಾವು ಲಿಂಕನ್ನು ಅಲ್ಲಿನ ಗುಲಾಮಿ ಪದ್ಧತಿಯನ್ನು ತೆಗಿಬೇಕು ಅಂದ್ರೆ ಒಂದು ಬಿಹೈಂಡ್ ದ ಸೀನ್ಸ್ ಏನೇನೋ ಮಾಡ್ತಾರೆ ಅಂತ. ಅದನ್ನ ಕ್ಯಾಬಿನೆಟ್ ಮಾಡಲಿಲ್ಲ. ಐಟಿ ಅವ್ರನ್ನೇ ಎಲ್ಲಿ ಪ್ರೆಷರ್ ಹಾಕ್ಬೇಕು ಅಲ್ಲಿ ಹಾಕ್ಬೇಕಾಗಿರೋದಲ್ಲಿ ನಮ್ಗೊಂದು ಲೆವರೇಜ್ ಇವತ್ತು ಬೆಂಗಳೂರು ಇದೆ. ಬರೆದ್ರು ಮುಖ್ಯಮಂತ್ರಿಗಳಾದ್ರಲ್ಲಿ ಏನು, ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಎಕಾನಮಿ ಅಂಡ್ ಲೈವ್ಲಿಹುಡ್ ಅಂತ. ಲೈವ್ಲಿಹುಡ್ ಬಿಟ್ಬಿಡಿ, ಎಕಾನಮಿ, ಇಡೀ ದೇಶದ ಎಕಾನಮಿಯಲ್ಲಿ ಇವತ್ತು ಬೆಂಗಳೂರಿನ ಪಾಲಿದೆ. ಬೆಂಗಳೂರು ನಗರಕ್ಕೆ ನಗರಗಳಾಗ್ಲಿ ನಾಗರಿಕತೆ ಆಗ್ಲಿ ದೊಡ್ಡದಾಗುವ ಅದು ಪ್ರಾಬಬ್ಲಿ ಇಟ್ ವಿಲ್ ಕಟ್ ಬೋತ್ ವೇಸ್. ನೀವು ಎಕಾನಮಿ ಅಂತ ಹೇಳ್ತಿದ್ದಂಗೆ ಅಲ್ಲಿ ಬೆಳೆ ಬೆಳೆದೇ ಹೋದ್ರು ಎಕಾನಮಿ ಹಾಳಾಗತ್ತೆ. ನೀವೇನು ಐಟಿ ಬಿಟಿ ಎಕಾನಮಿ ಮಾತಾಡ್ತೀರಿ ಅಂತಾನೆ ಹೇಳ್ಬೋದು. ಹೇಳಿದಾಗ ಅವರು ಬೆಳೆ ವಿಚಾರಕ್ಕೆ ಬಂದಾಗ ನೀವು ಬೆಳೆ ಮೊದಲ ಆದ್ಯತೆ ಯಾವುದು? ಕುಡಿಯುವ ನೀರಿಗೆ. ಕರೆಕ್ಟ್ ಅಲ್ವಾ? there is another very interesting point. We are at the right turn of discussion ಅಂತ ಅನ್ಸುತ್ತೆ. ಚರ್ಚೆ ಮುಂದುವರಿಸ್ತೀನಿ. ಕುಡಿಯೋ ನೀರ ಬೆಳೆನ ಯಾವುದು ಮುಖ್ಯ? ಮತ್ತೆ ಮುಖ್ಯಮಂತ್ರಿಗಳು ಹೇಳಿರುವಂತ ಒಂದು ಮಾತು
ನಮ್ಮ ವಾದದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಚರ್ಚೆ ಮಾಡೋಣ, ಒಂದು ವಿರಾಮ.